ಸ್ನೇಹಿತರೆ, ಇವತ್ತು ನಾನು ಫ್ರೀಸಿಂಗ್ ಆರ್ ಲಾಕಿಂಗ್ ರೋಸ್ ಆ್ಯಂಡ್ ಕಾಲಮ್ಸ್ ಇನ್ MS ಎಕ್ಸೆಲ್ ಇದರ ಬಗ್ಗೆ ತಿಳಿಸ್ತೇನೆ. ಇದನ್ನು ನಮ್ಮ ಗ್ರೂಪ್ನಲ್ಲಿ ಈಗಾಗಲೇ ಯಾರೋ ಪ್ರಸ್ತಾಪ ಮಾಡಿದ್ರು, ಫ್ರೀಸ್ ಮಾಡೋದು ಹೇಗೆ ಅಂತ ಹೇಳಿ. ಇಲ್ಲೊಂದು ಸ್ಮಾಲ್ ವರ್ಕ್ ಇದೆ ಎಕ್ಸೆಲ್ ಶೀಟ್ನಲ್ಲಿ. ಇಲ್ಲಿ ಫ್ರೀಸ್ ಮಾಡೋದು ಹೇಗೆ ಅಂತ, ಫ್ರೀಸ್ ಮೀನ್ಸ್ ಲಾಕ್ ಮಾಡೋದು ಹೇಗೆ ಅಂತ ನೋಡಿ. ಯಾವುದೇ ಒಂದು ಶೀಟ್ನಲ್ಲಿ ನೀವು ವರ್ಕ್ ಮಾಡಿದ ನಂತರ ನೀವು ಪೇಜನ್ನು ಮೂವ್ ಮಾಡಿದರೆ ಅದು ಕೆಳಗಡೆ ಅಥವಾ ಪಕ್ಕದಲ್ಲಿ ಹೋದಾಗೆಲ್ಲ ನೀವು ಮಾಡಿರೋ ಡಾಟಾ ಹೈಡ್ ಆಗ್ತಾ ಹೋಗ್ತದೆ. ಅದು ಹೈಡ್ ಆಗದೇ ಇರೋ ರೀತಿಯಲ್ಲಿ ಫ್ರೀಸ್ ಮಾಡಬೇಕು ನೋಡಿ. ಈಗ ರೋಸ್ ಹೈಡ್ ಆಗ್ತಾ ಹೋಗಿತ್ತು, ಈಗ ಅದೇ ರೀತಿಯಲ್ಲಿ ಕಾಲಮ್ಸ್ ಕೂಡ ಈ ಕಡೆ ಶೀಟ್ ಮೂವ್ ಮಾಡಿದಾಗೆಲ್ಲ ಹೈಡ್ ಆಗ್ತಾ ಹೋಗ್ತದೆ. ಇದನ್ನು ತಡಿಬೇಕು ಅನ್ನೋದಾದರೆ ನಾವೇನು ಮಾಡಬೇಕು, ಫ್ರೀಸ್ ಮಾಡಬೇಕು. ಫ್ರೀಸ್ ಮಾಡೋದು ಹೇಗೆ ನೋಡಿ. 1, 2, 3 ಈ ರೋಗಳಲ್ಲಿರ್ತಕ್ಕಂಥ ಡಾಟಾ ನನಗೆ ಕಾಣ್ತಾ ಇರಬೇಕು, ಫ್ರೀಸ್ ಆಗಬೇಕು. ನಾನು ಶೀಟ್ ಮೂವ್ ಮಾಡಿದಾಗ 4ರ ನಂತರದ ಎಲ್ಲ ರೋಗಳು ಕೂಡ ಹೈಡ್ ಆದರೂ ಪರವಾಗಿಲ್ಲ, ನನಗಿದು ಡಿಸ್ಪ್ಲೇ ಆಗ್ತಾ ಇರಬೇಕು. ಹಾಗೆ ಮಾಡುವಾಗ ಮೆನು ಬಾರ್ನ ವೀವ್ ಬಟನ್ಗೆ ಕ್ಲಿಕ್ ಮಾಡಿ, ಆ ವೀವ್ನಲ್ಲಿ ಫ್ರೀಸ್ ಪ್ಯಾನ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಅದರ ಮೊದಲನೇ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ಫ್ರೀಸ್ ಆಗುತ್ತೆ. ಎಲ್ಲಿಂದ ಫ್ರೀಸ್ ಆಗಬೇಕು ಅದನ್ನು ಮೊದಲು ಡಿಸೈಡ್ ಮಾಡಬೇಕು ನೋಡಿ. ನನಗೆ 1, 2, 3 ಡಿಸ್ಪ್ಲೇ ಆಗ್ತಾ ಇರಬೇಕು. 4ರ ನಂತರದ ರೋಗಳನ್ನು ನಾನು ಫ್ರೀಸ್ ಮಾಡೋದು ಬೇಡ, 1, 2, 3 ಫ್ರೀಸ್ ಮಾಡಬೇಕು. ಹಾಗಾದರೆ 4ನೇ ರೋಗೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೆನು ಬಾರ್ನ ವೀವ್ಗೆ ಹೋಗಿ ಫ್ರೀಸ್ ಪ್ಯಾನ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಮೊದಲನೇ ಆಪ್ಷನ್ ಇದೆ ಅಲ್ವಾ, ಫ್ರೀಸ್ ಪ್ಯಾನ್ಸ್, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈಗ ನೋಡಿ, ಈಗ ಮೂವ್ ಮಾಡ್ತಾ ಇದ್ದೇನೆ, ಅದರ ಕೆಳಗಿನ ರೋಗಳು ಮಾತ್ರ ಮೂವ್ ಆಗ್ತಾ ಇದೆ. ಮೇಲ್ಗಡೆ ಇರ್ತಕ್ಕಂಥ 1, 2, 3 ರೋಗಳು ಫ್ರೀಸ್ ಆಗಿದೆ. ಹಾಗೆಯೇ ಇದನ್ನು ಅನ್ಫ್ರೀಸ್ ಮಾಡ್ಕೊಳ್ತೇನೆ. ಮತ್ತು ಕಾಲಮ್ ವಿಚಾರದಲ್ಲಿ ನೀವು ಫ್ರೀಸ್ ಮಾಡಬೇಕು ಅನ್ನೋದಾದರೆ ಈಗ ABCD ಈ 4 ಕಾಲಮ್ಗಳನ್ನು ನೀವು ಫ್ರೀಸ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ನಾನು ಹೀಗೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೇಮ್ ಅಗೈನ್ ವ್ಯೂಗೆ ಹೋಗಿ ಫ್ರೀಸ್ ಪ್ಯಾನ್ಸ್ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡ್ತೇನೆ. ಆವಾಗ ನಿಮಗೆ ABCD ಫ್ರೀಸ್ ಆಗಿದೆ ಕಾಲಮ್, ಮತ್ತು EFGHIJKL ಮತ್ತು ಮುಂದಿನ ಎಲ್ಲ ಕಾಲಮ್ಗಳು ಫ್ರೀಸ್ ಆಗಿಲ್ಲ. ನೋಡೋಣ ಏನಾಗಿತ್ತು ಅಂತ ನೋಡಿ. ಈಗ ಮೂವ್ ಮಾಡ್ತಾ ಇದ್ದೇನೆ, ಬಟ್ ಅವು ಫ್ರೀಸ್ ಆಗಿರ್ತಕ್ಕಂಥ 4 ಕಾಲಮ್ಗಳು ಹಾಗೆ ಉಳ್ಕೊಂಡಿದೆ, ಡಿಸ್ಪ್ಲೇ ಆಗ್ತಾ ಇದೆ ಅಂತ. ನಾವು ಅನ್ಫ್ರೀಸ್ ಮಾಡ್ಕೊಳ್ತೇನೆ. ಈಗ ನಿಮಗೆ ಮತ್ತೊಂದು ಐಡಿಯಾವನ್ನು ಹೇಳ್ತೇನೆ. ನಾವು ಯಾವುದೇ ಒಂದು ಏರಿಯಾ ಬೇಕಾಗಿದೆ, ಒಂದಿಷ್ಟು ಏರಿಯಾ ಮಾತ್ರ ನಮಗೆ ಫ್ರೀಸ್ ಆಗಬೇಕಾಗಿದೆ ಅನ್ನೋದಾದರೆ ಈ ಸೆಲ್ಲನ್ನು ಕ್ಲಿಕ್ ಮಾಡಬೇಕು. ಯಾವುದೇ ಒಂದು ಸೆಲ್ಲನ್ನು ಕ್ಲಿಕ್ ಮಾಡಿದ ನಂತರ ಅದು ಎಲ್ಲಿದೆ ನೋಡಿ, F ಕಾಲಮ್ನಲ್ಲಿ ಮತ್ತು 7ನೇ ರೋನಲ್ಲಿ ಇದೆ. ಹಾಗಾದರೆ 7ನೇ ರೋನ ಕೆಳಭಾಗದಲ್ಲಿ ಫ್ರೀಸ್ ಆಗೋಲ್ಲ, Fನ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕಾಲಮ್ಗಳು ಕೂಡ ಫ್ರೀಸ್ ಆಗೋದಿಲ್ಲ, ಉಳಿದಿರ್ತಕ್ಕಂಥ ಫ್ರೀಸ್ ಆಗುತ್ತೆ ನೋಡಿ. ನಾನು ಫ್ರೀಸ್ ಅಂತ ಕೊಡ್ತೇನೆ ಈಗ. ಓಕೆ, ಫ್ರೀಸ್ ಅಂತ ಕೊಟ್ಟೆ ನಾನು. 9ನೇ ಸೆಲ್ಲಲ್ಲಿ F7 ಸೆಲ್ಲಲ್ಲಿ ಕ್ಲಿಕ್ ಮಾಡಿ ಫ್ರೀಸ್ ಅಂತ ಕೊಟ್ಟೆ. ಈಗ ಏನಾಗುತ್ತೆ ನೋಡಿ, ಅದೇ ಮೂವ್ ಆಗ್ತಾ ಇದೆ ಕೆಳಗಿನ ಮಾತ್ರ. ಈ ಕಡೆಗೆ ಲೆಫ್ಟಲ್ಲಿ ನೋಡಿ ಈ ಕಾಲಮ್ಗಳು ಮಾತ್ರ ಇದಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ನಿಮಗೆ ಅರ್ಥ ಆಯಿತು ಫ್ರೀಸಿಂಗ್ ಮಾಡೋದು ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು. ನಾನು ಶೇಖರ್.